ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಶರುವಿನ ಸಂಚಿಗೆ ನಿಜವಾಗ್ಲೂ ಕೂಡ ದತ್ತಾಬಾಯಿಗೆ ಅನಾಹುತ ಆಗುತ್ತಾ. ದೃಷ್ಟಿಯನ್ನ ದಾಟಿ ದತ್ತಾಬಾಯಿಗೆ ತೊಂದರೆ ಕೊಡಬೇಕು ಅಂತ ಅಂದ್ಕೊಂಡು ದಾಟಿ ಹೋಗಿರೋ ಶರು ಏನು ಮಾಡ್ಬೋದು, ಏನಾಗ್ತದೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ಕೂಡ ದೃಷ್ಟಿ ದತ್ತನನ್ನ ಮದುವೆ ಆಗಿರೋದು ವಿಧಿಯೇ ಕಟ್ಟಿದ ತೋರಣ ಅಂತಾನೆ ಅನ್ನಿಸ್ತದ. ದತ್ತನ ಬಾಳಲ್ಲಿ ದೃಷ್ಟಿಯ ಆಗಮನ ದತ್ತನಿಗೆ ಶ್ರೀರಕ್ಷೆ ಆಗದ. ಇಲ್ಲಿ ದತ್ತ ಯಾವ ರೌಡಿ ತನ್ನನ್ನು ಕೊಲ್ಲೋದಕ್ಕೆ ಬಂದಿದ ಅಂತ ಯೋಚನೆ ಮಾಡಿದ್ರು, ಅದೇ ರೌಡಿ ದೃಷ್ಟಿಗೆ ಸತ್ಯವನ್ನ ಹೇಳಿದರು. ಯಾರು ಅನ್ನೋ ಸತ್ಯನ ಹೇಳಿಲ್ಲ, ಬಟ್ ಅವರ ಶತ್ರುಗಳು ಮನೆಯಲ್ಲೇ ಇದ್ದಾರೆ ಅನ್ನೋ ವಿಷಯವನ್ನ ಹಿಂಚನ್ನ ಬಿಟ್ಕೊಟ್ರು. ಇದ್ರ ಬಗ್ಗೆ ಯೋಚನೆ ಮಾಡಿದ ದೃಷ್ಟಿಗೆ ಆಕೆಯ ಒಳ್ಳೆತನನೇ ಇವತ್ತು ಅವಳ ಗಂಡನನ್ನು ಕಾಪಾಡ್ತು ಅಂತ ಹೇಳ್ಬೋದು. ಇಲ್ಲಿ ದೃಷ್ಟಿ ದತ್ತನನ್ನು ಮದುವೆ ಆಗೋದಕ್ಕೆ ಕಾರಣನೇ ಇಂಪನ ಮಾಡಿದ ಎಡವಟ್ಟಿನಿಂದಾಗಿ ಇಲ್ಲಿ ದೃಷ್ಟಿ ದತ್ತನನ್ನು ಮದುವೆ ಆಗಬೇಕಾಯ್ತು. ಆದರೆ ದತ್ತನನ್ನು ಮದುವೆ ಆಗಿದ್ದು ಒಂದು ರೀತಿಯ ವಿಧಿಯ ಆಟನೇ ಸರಿ ಅಂತ ಅನಿಸುತ್ತೆ. ಆದರೆ ವಿಧಿಯ ಆಟ ಆಗಿದ್ರೂ ಇವತ್ತು ದೃಷ್ಟಿಗೆ ಗಂಡನ ಶ್ರೀರಕ್ಷೆ ಆಗೋದಕ್ಕೆ ಕಾರಣನೇ ಇಂಪನ. ಯಾಕಂದರೆ ಇಂಪನ ಮಾಡ್ಕೊಂಡಿರ್ತಕ್ಕಂಥ ಆ ಒಂದು ದೊಡ್ಡ ಎಡವಟ್ಟು, ಆಕೆ ಪ್ರೆಗ್ನೆಂಟ್ ಆಗಿರ್ತಕ್ಕಂಥ ವಿಷಯವನ್ನು ಇಲ್ಲಿ ದೃಷ್ಟಿ ಅವರ ಅಪ್ಪ ಅಮ್ಮಂಗೆ ಹೇಳಲಿಲ್ಲ, ದತ್ತಾಬಾಯಿಗೂ ಹೇಳಲಿಲ್ಲ. ಯಾರ ಮುಂದೆ ಕೂಡ ಆಕೆಯ ಆ ಒಂದು ವಿಷಯವನ್ನು ರಿವೀಲ್ ಮಾಡಲಿಲ್ಲ. ಆಕೆ ತನಗೆ ಅಷ್ಟೆಲ್ಲ ಕಳಂಕ ಬರ್ತಾ ಇದ್ರು. ಸತ್ಯ ಹೇಳಿದರೆ ಖಂಡಿತ ದತ್ತಾಬಾಯಿ ಅವಳನ್ನು ಕ್ಷಮಿಸ್ತಿದ್ರು. ಖಂಡಿತ ಇವತ್ತು ದೃಷ್ಟಿಯ ಬದುಕು ಈ ರೀತಿ ಆಗ್ತಿರ್ಲಿಲ್ಲ. ನಿಜವಾಗ್ಲೂ ದೃಷ್ಟಿಯ ಮೇಲೆ ಇರ್ತಕ್ಕಂಥ ದತ್ತನಿಗಿರ್ತಕ್ಕಂಥ ಕೋಪ ಆ ಮಟ್ಟಿಗೆ ಇರ್ತಾನೂ ಇರಲಿಲ್ಲ, ಎಲ್ಲ ಕೂಡ ಕಡಿಮೆ ಆಗಿರ್ತಿತ್ತು. ಆದರೆ ಇವತ್ತು ದೃಷ್ಟಿಯ ಸತ್ಯ ಹೇಳ್ತಿಲ್ಲ. ಅದಕ್ಕೆ ಕಾರಣ ಇಂಪನ ಆಗಿ ಕೊಟ್ಟಿರ್ತಕ್ಕಂಥ ಮಾತು, ಇಂಪನ ಮಾಡ್ಕೊಂಡಿರ್ತಕ್ಕಂಥ ರಿಕ್ವೆಸ್ಟ್. ಬಿಕಾಸ್ ಇಂಪನ ಅಲ್ಲಿ ತನ್ನ ತಂದೆ ತಾಯಿಗೆ ವಿಷಯ ಗೊತ್ತಾದರೆ ಖಂಡಿತ ಅವರು ಸಾವು ಆಗಿಬಿಡ್ಬಹುದು ಅಂತ ಹೇಳಿ ದೃಷ್ಟಿನ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾಳೆ. ಹಾಗಾಗಿ ಮತ್ತೊಬ್ರಿಗೋಸ್ಕರ ದೃಷ್ಟಿ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾಳೆ ಅಂತಂದರೆ ತನ್ನ ಗಂಡನಿಗೋಸ್ಕರ ಎಂತಷ್ಟೆಲ್ಲ ಕಷ್ಟ ಅನುಭವಿಸೋಕ್ಕೆ ಆಕೆ ರೆಡಿ ಇರ್ಬೋದು ಅನ್ನೋದು ಸೂಕ್ಷ್ಮತೆಯಲ್ಲಿ ಗೊತ್ತಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ತನಗೆ ಎಷ್ಟು ಕಷ್ಟ ಆದರೂ ಕೂಡ ಅಲ್ಲಿ ಇಂಪನ ಸತ್ಯನ ಹೇಳದೇ ಇರ್ತಕ್ಕಂಥ ಕಾರಣದಿಂದ ಇಂಪನ ತನಗೆ ಇಷ್ಟೆಲ್ಲ ಒಳ್ಳೇದು ಮಾಡಿರ್ತಕ್ಕಂಥ ದೃಷ್ಟಿಗೆ ತಾನೂ ಏನಾದರೂ ಒಳ್ಳೇದು ಮಾಡಬೇಕು ಅನಿಸುತ್ತೆ. ಹಾಗಾಗಿ ಆಕೆ ಶರುವಿನ ಭಯ ಬಿಟ್ಟು ಶರುವಿನ ಮುಖವಾಡನ, ಅಕ್ಕ ತಂಗಿರ ಮುಖವಾಡನ ಇಲ್ಲಿ ದೃಷ್ಟಿ ಮುಂದೆ ಬಟಾಬೈಲ್ ಮಾಡ್ತಾಳೆ. ದೃಷ್ಟಿಗೆ ಪ್ರಾರಂಭದಲ್ಲಿ ಅದನ್ನು ಒಪ್ಕೊಳ್ಳೋದು ತುಂಬಾ ಕಷ್ಟವಾಗತ್ತೆ. ಬಟ್ ಆದರೂ ಕೂಡ ಆ ಸತ್ಯವನ್ನು ಆಕೆ ಒಪ್ಕೊಳ್ಳೇಬೇಕಾಗತ್ತೆ. ಬಿಕಾಸ್ ಅದೇ ಸತ್ಯ ಆಗಿರುತ್ತೆ. ಇದು ಎಲ್ಲದಕ್ಕೂ ಹೊರತಾಗಿ ನಿಜವಾಗ್ಲೂ ಕೂಡ ಇಲ್ಲಿ ದೃಷ್ಟಿ ಸುಮ್ಮನಿರೋದಿಲ್ಲ. ದತ್ತನಿಗೆ ಸತ್ಯ ಕೂಡ ಹೇಳುವುದಿಲ್ಲ. ಸತ್ಯ ಹೇಳೋಕ್ಕೆ ಬದಲಾಗಿ ಆ ಮೂವರು ಅಕ್ಕ ತಂಗಿಯರನ್ನ ಕರೆಸಿ, ನಿಮ್ಮ ಬಂಡವಾಳ ನನಗೆ ಗೊತ್ತಾಗಿದೆ, ನನ್ನ ಗಂಡನ ಪ್ರಾಣಕ್ಕೆ ಹೆಚ್ಚು ಕಡಿಮೆ ಆದರೆ ಖಂಡಿತ ನಾನು ಸುಮ್ಮನಿರುವುದಿಲ್ಲ, ಈ ವಿಷಯ ನನ್ನ ಗಂಡಂಗೆ ಹೇಳೋದಿಲ್ಲ, ಹಾಗೆ ನೀವು ಮಾಡಿರೋದನ್ನು ನೋಡ್ಕೊಂಡು ಸುಮ್ಮನೆ ಕೂಡ ಇರುವುದಿಲ್ಲ. ನನ್ನ ದತ್ತಾಬಾಯಿ ಹೆಂಡತಿ ಆಗಿದ್ದು ಇವತ್ತು ನನ್ನ ದತ್ತಾಬಾಯಿ ಪ್ರಾಣನ ಆಲ್ರೆಡಿ ನಾನು 3 ಬಾರಿ ಕಾಪಾಡಿದ್ದೀನಿ. ಅಂಥದ್ರಲ್ಲಿ ಇನ್ನೊಮ್ಮೆ ಮತ್ತೆ ಕಾಪಾಡೋದು ನನಗೇನು ದೊಡ್ಡ ವಿಷಯ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ಇನ್ನೇನೇ ಇದ್ದರೂ ದತ್ತಾಬಾಯಿಗೆ ತೊಂದರೆ ಮಾಡೋಕ್ಕೂ ಮುನ್ನ ನೀವು ನನ್ನ ಎದುರಿಸಿ ಬರಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾರೆ. ಈ ಕಡೆ ಶರು ಅಂತೂ ದೃಷ್ಟಿ ಮೇಲೆ ಅಬ್ಬರಿಸ್ತಾರೆ. ಅವನಿಂದ ನನ್ನ ಅಪ್ಪನ ಕಳ್ಕೊಂಡಿದ್ದೀನಿ, ಅವನ ಕುತಂತ್ರದಿಂದ ನನ್ನ ಅಪ್ಪನ ಕಳ್ಕೊಂಡು ಇವತ್ತು ಅನಾಥರಾಗಿದ್ದೀವಿ ಅಪ್ಪ ಇಲ್ಲದೆ. ಇದೇ ರೀತಿ ನಿನ್ನ ತಂದೆನ ನೀನು ಕಳ್ಕೊಂಡಿದ್ದಿದ್ರೆ ಸುಮ್ಮನೆ ಇರ್ತಿದ್ರ ಅಂತ ಕೂಡ ಚಾಲೆಂಜ್ ಮಾಡ್ತಾರೆ. ಶರು ಹೇಳಿದ ಸತ್ಯವನ್ನು ಅರ್ಗಿಸ್ಕೊಳ್ಳೋದು ನಿಜವಾಗ್ಲೂ ದೃಷ್ಟಿಗೆ ಕಷ್ಟ ಆಗುತ್ತೆ. ನನ್ನ ಗಂಡ ಎಂದು ಯಾರಿಗೂ ತೊಂದರೆ ಮಾಡ್ದವ್ರಲ್ಲ, ಹಾಗೆ ಅವರ ಅಕ್ಕ ತಂಗಿರಿಗೆ ಇಂಥ ತೊಂದರೆ ಮಾಡಿರ್ತಾರ? ಖಂಡಿತ ಇಲ್ಲ. ದೇವ್ರೆ, ನೀನು ನನ್ನನ್ನು ಇವತ್ತು ದತ್ತಾಬಾಯಿ ಹೆಂಡತಿ ಮಾಡಿದ್ಯಾ ಅಂದರೆ ಇದಕ್ಕೆ ಅಂತ ಅನಿಸ್ತಿದ್ದ ಸನಾಂಬ ಅಂತ ಹೇಳಿ ದೇವ್ರ ಹತ್ರ ಕೂಡ ಕೇಳ್ಕೊತಾಳೆ ದೃಷ್ಟಿ. ಇಲ್ಲಿ ದತ್ತನಿಗೆ ದೃಷ್ಟಿ ಮೇಲೆ ಎಷ್ಟು ಕೋಪ ಇದೆಯೋ ಅಷ್ಟೇ ಒಳ್ಳೆತನ ಇದೆ. ಇಲ್ಲಿ ದೃಷ್ಟಿಯನ್ನು ನಿಜವಾಗ್ಲೂ ಕೂಡ ದತ್ತಾಬಾಯಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಬಟ್ ಇಲ್ಲಿ ಶರು ಎಲ್ಲದಕ್ಕೂ ಕೂಡ ಮಣ್ಣೆಚ್ಚು ಕೆರ್ಸಕ್ಕೆ ಮುಂದಾಗ್ತಾರೆ. ಇಲ್ಲಿ ದೃಷ್ಟಿ ಮಾಡಿರ್ತಕ್ಕಂಥ ಮೋಸ ಎಷ್ಟರ ಮಟ್ಟಿಗಿದೆ, ಬಟ್ ನೀನು ಎಷ್ಟರ ಮಟ್ಟಿಗಿನ ಶಿಕ್ಷೆ ಕೊಡ್ತಿದ್ಯಾ, ಕೊಟ್ಟರೆ ಅವಳ ರೀತಿ ಕೊಡಬೇಕು ಅಂತ ಹೇಳಿ ದತ್ತಾಬಾಯಿನ ಕಿಚ್ಚೆಬ್ಬಿಸ್ತಾಳೆ. ದತ್ತಾಬಾಯಿ ಕೂಡ ಅದೇ ಕೋಪದಲ್ಲಿ ಹ್ಯಾಂಗೋವರಲ್ಲಿ
ಇಲ್ಲಿ ದೃಷ್ಟಿನ ಕರ್ಕೊಂಡು ಹೋಗಿ ಒಂದು ಯಾರೂ ಬರ್ದೇ ಇರತಕ್ಕಂಥ ನದಿ ದಡದ ಹತ್ರ ನಿಲ್ಲಿಸ್ಬಿಟ್ಟು ಬಂದ್ಬಿಡ್ತಾರೆ. ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಅಭಿಮಾನ ಇದ್ರೆ ನಾನು ಬರೋ ತನಕ ಇಲ್ಲಿಂದ ಬರಬಾರ್ದು ಅಂತ. ಅದೇ ಕಾರಣಕ್ಕೆ ದೃಷ್ಟಿ ಕೂಡ ಅಲ್ಲೇ ಇಟ್ಕೋತಾಳೆ. ಇಲ್ಲಿ ದೃಷ್ಟಿ ಮನೆಗೆ ಬಂದಿರ್ಬೋದು ಅಂತ ಹೇಳಿ ದತ್ತಾಬಾಯಿ ಅನ್ಕೋತಾರೆ. ಆಲ್ರೆಡಿ ಶರು ಮತ್ತೊಂದು ಡ್ರಾಮಾನ ಶುರು ಮಾಡ್ಕೊಂಡಿದ್ದಾರೆ ದೃಷ್ಟಿನ ಮನೆಯಿಂದ ಹೊರಗಡೆ ದಬ್ಬೋದಕ್ಕೆ. ಅಕ್ಕನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಕ್ಕಂಥ ದತ್ತಾಬಾಯಿ ಅಕ್ಕನ ಈ ಪರಿಸ್ಥಿತಿಗೆ ಕಾರಣ ಆಗಿರೋ ದೃಷ್ಟಿ ಮೇಲೆ ಕೆಂಡ ಕಾರ್ತಿದ್ದಾರೆ. ಬಟ್ ಇಲ್ಲಿ ದೃಷ್ಟಿ ಮನೇಲಿಲ್ಲ ಅಂತ ಗೊತ್ತಾಗಿದ್ದೆ ಇಲ್ಲಿ ದತ್ತಾಬಾಯಿ ಹಾಗಿದ್ರೆ ಇನ್ನೂ ದೃಷ್ಟಿ ಮನೇಲಿಲ್ವಾ, ನಾನು ಎಂಥ ಮನುಷ್ಯ ಇರಬೇಕು ಅಂತ ಮನುಷ್ಯರೇ ಓಡಾಡ್ತಿರೋ ಜಾಗದಲ್ಲಿ ಅವಳನ್ನು ಬಿಟ್ಟು ಬಂದಿದ್ದನಲ್ಲ, ಹೆಚ್ಚು ಕಡಿಮೆ ಆದರೆ ಏನು ಮಾಡ್ಬೋದು, ನನಗೆ ಮನುಷ್ಯತ್ವ ಇದೆಯಾ, ಇಷ್ಟು ದುಷ್ಟ ಆಗ್ಬಿಟ್ನಾ, ಇಷ್ಟು ಕೆಟ್ಟದಾಗಿ ಯೋಚನೆ ಮಾಡೋಕ್ಕೆ ಸಾಧ್ಯ ಆಗ್ಬಿಡ್ತಾ ನನ್ನ ಕೈಯಲ್ಲಿ ಅಂತ ಹೇಳಿ ತುಂಬ ಕೆಂಡ ಕಾರ್ತಿದ್ದಾರೆ. ತುಂಬ ಕೆಂಡ ಕಾರಿದೆ ನಿಜವಾಗ್ಲೂ ಕೂಡ. ಅಲ್ಲಿ ದೃಷ್ಟಿ ಇರೋ ಜಾಗಕ್ಕೆ ದತ್ತಾಬಾಯಿ ಹೋಗ್ತಿದ್ದಾರೆ. ಅಲ್ಲಿ ಆಲ್ರೆಡಿ ನಿಜವಾಗ್ಲೂ ದೃಷ್ಟಿಯ ಸುತ್ತಮುತ್ತ ರೌಡಿಗಳು ಅಬ್ಬರಿಸಿದ್ದಾರೆ. ಬಟ್ ಅಬ್ಬರಿಸ್ತಿರೋ ರೌಡಿಗಳನ್ನ ಚುಪ್ ಮಾಡೋಕ್ಕೆ ದೃಷ್ಟಿ ತುಂಬ ಚೆನ್ನಾಗಿತ್ತು. ತಾನು ದತ್ತಾ ಶ್ರೀರಾಮ್ ಪಾಟೀಲ್ನ ಹೆಂಡತಿ ಅಂತ ಹೇಳಿದ್ರು ಮುಖಾಂತರ ಇಡೀ ರೌಡಿಗಳನ್ನ ಹೆದರಿಸ್ಬಿಡ್ತಾರೆ. ಅಷ್ಟರಲ್ಲಿ ದತ್ತಾಬಾಯಿ ಕೂಡ ಅಲ್ಲಿಗೆ ಬರ್ತಿದ್ದಾಗೆ ರೌಡಿಗಳನ್ನ ಹೋಗಿ ನೋಡಿದೆ, ಅವಳು ನನ್ನ ಹೆಂಡತಿ ಕಂಡ್ರು ಅಂತ ಹೇಳಿ ಅವ್ರ ಮೇಲೆ ಅಬ್ಬರಿಸಿದ್ರೆ ಏನೂ ಮಾಡಬೇಡಿ, ಅವ್ರು ನನ್ನ ಅಣ್ಣಂದಿರು, ಅವ್ರು ನನಗೇನೂ ಮಾಡಲಿಲ್ಲ, ರಕ್ಷಿಯಾಗಿ ನಿಂತಿದ್ರು ಅಂತ ಹೇಳ್ತಾಳೆ. ಇದನ್ನು ಕೇಳಿ ನಿಜವಾಗ್ಲೂ ದತ್ತಾಬಾಯಿಗೆ ಶಾಕ್ ಆಗುತ್ತೆ. ಬಿಕಾಸ್ ಅವರು ಮೊದಲು ಬಂದಿದ್ರು ಆಕೆಯ ಮೇಲೆ ನಿಜವಾಗ್ಲೂ ಕೆಟ್ಟ ರೀತಿ ಬಿಹೇವ್ ಮಾಡೋಕ್ಕೆ ನೋಡಿದ್ರು. ಬಟ್ ಹೆಣ್ಮಕ್ಳ ಬಗ್ಗೆ ಗೌರವ ಇಲ್ವಾ, ನೀವು ಒಂದು ಮನುಷ್ಯರ ಹಾಗೆ ಹೀಗೆ ಅಂತ ಸಖತ್ತಾಗಿ ಪಾಠ ತಗೊಂಡಿದ್ಲು ದೃಷ್ಟಿ. ಅದರ ನಡುವೆ ಈ ಕಡೆ ಅವ್ರಿಗೆ ದತ್ತಾ ಶ್ರೀರಾಮ್ ಪಾಟೀಲ್ ಅನ್ನುವರ ಹೆಂಡತಿ ಅಂತ ಕೂಡ ಹೇಳಿದ್ರು. ಹಾಗಾಗಿ ಅವರು ಹೆದರಿದ್ರು. ನಂತರ ಇಲ್ಲಿ ದೃಷ್ಟಿನ ಮನೆ ಕರ್ಕೊಂಡು ಬರ್ತಾರೆ. ಈ ಕಡೆ ಬೆಳಿಗ್ಗೆ ಆಗ್ತದಾಗೆ ರಂಗೋಲಿ ಬಿಡ್ತಿರೋ ದೃಷ್ಟಿನ ನೋಡಿ ಹೇಮಾ ಶರು ಶಾಕ್ ಆಗ್ತಾರೆ. ಈ ಕಡೆ ಶರುಗೆ ಸಖತ್ತಾಗಿ ಟಕ್ಕರ್ ಕೊಡ್ತಾಳೆ ದೃಷ್ಟಿ. ಇಲ್ಲ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಶರು ಮಹಾ ಪ್ಲಾನನ್ನೇ ರಚಿಸಿದ್ದಾರೆ. ಅದ್ರ ಪ್ರಕಾರ ಇಲ್ಲಿ ನೇತ್ರ ಅವಳ ಫ್ರೆಂಡ್ ಜೊತೆ ಹೋಗಿದ್ದಾಳೆ. ನಾನು ಇವಳು ಹೊರಗಡೆ ಹೋಗಿ ಬರ್ತೀವಿ, ದತ್ತು ಮಕ್ಕಳನ್ನ ದೃಷ್ಟಿ ನೋಡ್ಕೋತಾಳಲ್ವಾ ಅಂತ ಹೇಳಿ ದೃಷ್ಟಿಗೆ ಮಕ್ಕಳನ್ನ ಒಪ್ಪಿಸಿ ಈ ಕಡೆ ಶರು ಹೊರಗಡೆ ಬಂದಿದ್ದಾರೆ. ಖಂಡಿತ ಇವತ್ತು ನಾವು ಮಾಡಿರೋ ಪ್ಲಾನ್ ವರ್ಕೌಟ್ ಆಗೇ ಆಗುತ್ತೆ. ನಮ್ಮ ಹತ್ರ ಹೇಳಿದ್ಲಲ್ವಾ, ಹೇಗೆ ದತ್ತ ಬಾಯಿಗೆ ತೊಂದರೆ ಕೊಡ್ತೀರಾ, ನನ್ನ ದಾಟೆ ತೊಂದರೆ ಕೊಡಬೇಕು ಅಂತ ನಮ್ಮ ಮುಂದೆನೇ ಚಾಲೆಂಜ್ ಮಾಡಿದಲ್ಲ, ಇವತ್ತು ನೋಡು ಏನಾಗತ್ತೆ ಅಂತ ಹೇಳಿ ಇಲ್ಲಿ ಶರು ತನ್ನ ಸಂಚನ್ನು ರೂಪಿಸಿದ್ದಾರೆ. ಈ ಕಡೆ ದೃಷ್ಟಿ ಹೊರಗಡೆ ಇರೋ ಟೈಮಲ್ಲಿ ಯಾರು ಅವ್ರ ಕಡೆ ಕಿಡಿಗೇಡಿಗಳು ಬಂದಿದ್ದ ಡೋರನ್ನು ಲಾಕ್ ಆಗ್ತಿದ್ದಾರೆ. ಆ ಒಂದು ಡೋರ್ ಮಕ್ಕಳು ಡೋರು ಅಥವಾ ದತ್ತಾಬಾಯಿ ಡೋರ ಗೊತ್ತಾಗ್ತಿಲ್ಲ. ಫೈನಲಿ ಇಲ್ಲಿ ದತ್ತಾಬಾಯಿ ಮೇಲೆ ಅಟ್ಯಾಕ್ ಆಗೋದಕ್ಕೆ ಮುಂದಾಗ್ತದೆ. ಜೊತೆಗೆ ಇಲ್ಲಿ ಮಕ್ಕಳಿಗೇನಾದರೂ ತೊಂದರೆ ಮಾಡಿ ಇಲ್ಲಿ ದೃಷ್ಟಿನ ಸಿಕ್ಕಿಸಿ ಮನೆಯಿಂದ ಹೊರಗಡೆ ದಬ್ಬೋ ಸಾಧ್ಯತೆ ಇದೆಯಾ ಶರು ಅಂತ ಅನ್ನಿಸ್ತದೆ. ಹಾಗಿದ್ರೆ ಶರುವಿನ ಮಹಾ ಪ್ಲಾನ್ಗೆ ನಿಜವಾಗ್ಲೂ ಕೂಡ ಇಲ್ಲಿ ದೃಷ್ಟಿ ತತ್ತರಿಸಿ ಹೋಗ್ತಾಳ ಅಥವಾ ಶರು ಸಂಚಿಗೆ ಸರಿಯಾದ ಉತ್ತರವನ್ನ ಕೊಡ್ತಾಳೆ ದೃಷ್ಟಿಕ